ಓಕೆ, ಇವತ್ತು ಅರ್ಥಶಾಸ್ತ್ರ ನೋಡೋಣ. ಓಕೆ, ಇದು ಇಷ್ಟು ಇಂಡೆಕ್ಸು ಅರ್ಥಶಾಸ್ತ್ರದಲ್ಲಿ ಇರೋಂಥ ಟಾಪಿಕ್ಗಳು ಯಾವ್ಯಾವು ಅಂತ ಅಂದರೆ ಇಷ್ಟಿದೆ. ಓಕೆನಾ, ನೀವೇ ಓದ್ಕೋತೀರಾ. ಓಕೆ, ದೆನ್ ಸ್ವಲ್ಪ ಅರ್ಥಶಾಸ್ತ್ರದ ಬ್ಯಾಕ್ಗ್ರೌಂಡು ಹೆಂಗೆ ಬಂತು, ಅರ್ಥಶಾಸ್ತ್ರ ಅಂದರೆ ಏನು, ನಾವು ದಿನ ಏನು ದುಡ್ಡು ಕಾಸನ್ನು ವ್ಯವಹಾರ ಮಾಡ್ತೀವಿ ಅದೇ ಅರ್ಥಶಾಸ್ತ್ರ ಅಂತ ಇವನು ಹೇಳ್ತವನೆ. ಸೊ ಇಲ್ಲಿ ನೋಡಿ, ಪ್ರಾಚೀನ ಅರ್ಥಶಾಸ್ತ್ರವನ್ನು ವಾರ್ತ, ಮೈದುಶಾಸ್ತ್ರ ಅಥವಾ ಗೃಹಶಾಸ್ತ್ರ, ಇದು ಇಂಪಾರ್ಟೆಂಟು. ವಾರ್ತ, ಮೈದುಶಾಸ್ತ್ರ, ಗೃಹಶಾಸ್ತ್ರ ಅಂತ ಕರಿತಿದ್ರಂತೆ. ಓಕೆನಾ, ಆರಂಭಿಸಿದವರು ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರವನ್ನು ಅಧ್ಯಾಯವನ್ನು ಆರಂಭಿಸಿದವರು ಯಾರು? ಇದು ಗ್ರೀಕರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಅಥೆನ್ಸ್, ಗ್ರೀಕರ ರಾಜಧಾನಿ ಅಥೆನ್ಸ್. ಇದು ಜನರಲ್ ಕ್ವಶನ್ ಬರುತ್ತೆ. ಗ್ರೀಕರ ರಾಜಧಾನಿ ಅಥೆನ್ಸ್ ಅನ್ನೋದು. ಓಕೆನಾ, ಇಲ್ಲಿ ನೋಡಿ, ಅರ್ಥಶಾಸ್ತ್ರಿಗೆ ಏನಂತ ಕರಿತಿದ್ರು, ಇದೊಂದು ವಾರ್ತ, ಮೈದುಶಾಸ್ತ್ರ, ಗೃಹಶಾಸ್ತ್ರ. ಅದು ಬಿಟ್ಟರೆ ನೆಕ್ಸ್ಟು ಇಂಪಾರ್ಟೆಂಟ್ ಬಂದಾಗೋದು, ಇದನ್ನು ಸ್ಟಡಿ ಮಾಡಿದವ್ರು ಯಾರು? ಗ್ರೀಕರು. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. 2 ಕ್ವಶನ್ಸು. ಓಕೆನಾ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿ ಅರ್ಥಶಾಸ್ತ್ರ ಬಳಸಿದವರು ಯಾರು? ಸ್ಟಡಿ ಮಾಡಿದವ್ರು ಗ್ರೀಕರಾದರೆ ಬಳಸಿದವರು ಆಲ್ಫ್ರೆಡ್ ಮಾರ್ಷಲ್. ಓಕೆನಾ, ಇವರು ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ನೋಡಿ, ಅರ್ಥಶಾಸ್ತ್ರ ಅಂತ ವರ್ಲ್ಡು ಇಂಟ್ರೊಡ್ಯೂಸ್ ಮಾಡಿದ್ದು ಆಲ್ಫ್ರೆಡ್ ಮಾರ್ಷಲ್. ಇವರು ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಓಕೆನಾ, ಬುಕ್ಸ್ನ ಬರೆದಿದ್ದಾರೆ. ಇದೇ ಕೃತಿಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಮೊದಲ ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದವನ್ನು ಬಳಸಿದ್ದಾರೆ. ಆಲ್ರೆಡಿ ಹೇಳಿದೆ. ಆಲ್ಫ್ರೆಡ್ ಮಾರ್ಷಲ್ ಅವರ ಪೀಠಿಕೆ ಹಾಗೂ ಪೂರೈಕೆ ನಿಯಮ ಕುರಿತು ವಿವರಿಸಿದ್ದಾರೆ. ಓಕೆ, ಇದೇ ಕೃತಿಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅರ್ಥಶಾಸ್ತ್ರ ಕುರಿತು ವಿವರಿಸಿದ್ದಾರೆ. ಆಲ್ರೆಡಿ ಹೇಳ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರದ ವಿಷಯಗಳು ಅರ್ಥಶಾಸ್ತ್ರ ವಿಲೀನಗೊಂಡಿದ್ದವು. ಅದೇ ಕಾರಣ 2 ವಿಷಯಗಳ ರಾಜಕೀಯ ಅರ್ಥಶಾಸ್ತ್ರ ಎಂದು ಕರೆಯಲಾಗ್ತಿತ್ತು. ಓಕೆ, ರಾಜ್ಯಶಾಸ್ತ್ರದ ಅರಿಸ್ಟಾಟಲನ್ನು ಪಿತಾಮಹ. ನೋಡಿ, ಪೊಲಿಟಿಕಲ್ ಸೈನ್ಸ್ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಅರಿಸ್ಟಾಟಲ್ನ ಕರೀತಾರೆ. ಓಕೆ, ಅರಿಸ್ಟಾಟಲ್ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರವನ್ನು ಬೇರ್ಪಡಿಸಿ 2 ಸ್ವತಂತ್ರ ವಿಷಯಗಳನ್ನು ರೂಪುಗೊಳಿಸಿದನು. ಇವರು ಆಲ್ಫ್ರೆಡ್ ಮಾರ್ಷಲ್ ಎರಡೂ ಸೇರಿಸಿ ಮಾಡಿದರು. ಇವರು ಎಕನಾಮಿಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ದೆನ್ ಅದಾದಮೇಲೆ ಅರಿಸ್ಟಾಟಲ್ ಅಂತ ಬರ್ತಾನೆ. ಇವನು ಅರಿಸ್ಟಾಟಲ್ ಬಂದು ರಾಜ್ಯಶಾಸ್ತ್ರ ಬೇರೆ, ಅರ್ಥಶಾಸ್ತ್ರ ಬೇರೆ ಅಂತ ಎರಡನ್ನೂ ಡಿವೈಡ್ ಮಾಡ್ತಾನೆ. ಓಕೆನಾ, ಸಾಕ್ರೆಟಿಸ್ ಶಿಷ್ಯ ಯಾರು? ಪ್ಲೇಟೋ ಶಿಷ್ಯ ಅರಿಸ್ಟಾಟಲ್ ಶಿಷ್ಯ ಅಲೆಕ್ಸಾಂಡರ್. ಈ ಅಲೆಕ್ಸಾಂಡರೇ ನಮ್ಮ ಭಾರತದ ಮೇಲೆ ದಾಳಿಗೆ ಬರ್ತಾನೆ. ಆಗ ಅಂಬು ಅಂತ ಬರ್ತಾನೆ ರಾಜ. ಅವನು ಮಾತ್ರ ಡಿಫೀಟ್ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಖುಷಿಪಟ್ಟು ಅವನು ಗೆದ್ದಂಥ ಪ್ರದೇಶ ಪುನಃ ಅವ್ನಿಗೆ ವಾಪಸ್ ಕೊಡ್ತಾನೆ. ಓಕೆನಾ, 1326 ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ವರ್ಷ ಕೇಳಿದ್ದಾರೆ. ಓಕೆನಾ, ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ಶಿಷ್ಯ ಅರಿಸ್ಟಾಟಲ್ ಶಿಷ್ಯ ಅಲೆಕ್ಸಾಂಡರು. ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ಬರ್ದವನು ರಿಪಬ್ಲಿಕ್ಕು, ಅರಿಸ್ಟಾಟಲ್ ಬರ್ದವನು ದಿ ಪೊಲಿಟಿಕ್ಸು. ಇಷ್ಟು ಇಂಪಾರ್ಟೆಂಟು. ಫಸ್ಟ್ ಪೇಜ್ ಅಂತ ಬಂದರೆ ಫಸ್ಟ್ ಪೇಜಲ್ಲಿ ನೋಟ್ ಮಾಡ್ಕೋಬೇಕು. ನೋಟ್ ಅಂತ ಹಾಕ್ಬಿಟ್ಟು ಫಸ್ಟ್ ಪೇಜಲ್ಲಿ ನೋಟ್ ಅಂತ ಹಾಕಿ ಇದನ್ನು ಫಸ್ಟ್ ಸ್ಟಡಿ ಮಾಡಿದವ್ರು ಯಾರು? ಅರ್ಥಶಾಸ್ತ್ರ ಅನ್ನೋದು ಗ್ರೀಕ್ ಅವರು. ಓಕೆನಾ, ಅರ್ಥಶಾಸ್ತ್ರ ಅಂತ ವರ್ಲ್ಡ್ ಕೊಟ್ಟಿದ್ದು ಯಾರು? ಆಲ್ಫ್ರೆಡ್ ಮಾರ್ಷಲ್. ಈ ಆಲ್ಫ್ರೆಡ್ ಮಾರ್ಷಲ್ದು ಏನಾಗಿರುತ್ತೆ, ಒಂದು ಎಕನಾಮಿಕ್ಸು, ಇನ್ನೊಂದು ಪೊಲಿಟಿಕ್ಕು, ಎರಡೂ ಸೇರಿಸಿ ಬರೆದಿರ್ತಾನೆ. ದೆನ್ ಏನು ಮಾಡ್ತಾನೆ, ಅರಿಸ್ಟಾಟಲ್ ಬಂದು ಎಕನಾಮಿಕ್ಸ್ ಬೇರೆ, ಪೊಲಿಟಿಕ್ಸ್ ಬೇರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೊ ಇವನಿಗೆ ಅರಿಸ್ಟಾಟಲ್ಗೆ ಫಾದರ್ ಆಫ್ ಪೊಲಿಟಿಕ್ಸ್ ಅಂತ ಕರಿತೀವಿ. ಈ ಅರಿಸ್ಟಾಟಲ್ ಯಾರು ಶಿಷ್ಯ ಆಗಿದ್ದ? ಓಕೆನಾ, ಈ ಅರಿಸ್ಟಾಟಲ್ ಬಂದು ಪ್ಲೇಟೋ ಶಿಷ್ಯ. ಪ್ಲೇಟೋ ಯಾರು ಶಿಷ್ಯ? ಸಾಕ್ರೆಟಿಸ್ ಶಿಷ್ಯ. ಓಕೆ, ಫಸ್ಟು ಸಾಕ್ರೆಟಿಸ್ಸು ಬೇರು, ಆಮೇಲೆ ಇದು ಮರ, ಇದು ಕೊಂಬೆ, ಇದು ಹಣ್ಣು, ಆ ಥರ. ಓಕೆನಾ,
ಸಾಂಕ್ರೆಟಿಸ್ಸು ಪ್ಲೇಟೋ ಅರಿಸ್ಟಾಟಲ್ ಬಂದು ಅಲೆಕ್ಸಾಂಡರು. ಓಕೆನಾ. ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ, ಅರಿಸ್ಟಾಟಲ್ ಬರೆದಿದ್ದು ಯಾವ ಬುಕ್ಕು, ದಿ ಪೊಲಿಟಿಕ್ಸ್. ಅವ್ನು ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ದಿ ಪೊಲಿಟಿಕ್ಸ್ ಅನ್ನೋ ಬುಕ್ನ ಅವ್ನು ಬರೀತಾನೆ. ಓಕೆನಾ. ಪ್ಲೇಟೋ ಬಂದು ರಿಪಬ್ಲಿಕ್ ಅಂತ ಬರೀತಾನೆ. ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟು ಫಸ್ಟು ಪೇಜಲ್ಲಿ. ಒಂದು ಪೇಜ್ ಓದಿದ್ರೆ 4ರಿಂದ 5 ಪಾಯಿಂಟ್ನ ಬರ್ತ್ ಮಾಡಿಕೋಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಅರಿಸ್ಟಾಟಲ್ ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ. ಅರಿಸ್ಟಾಟಲ್ಗೆ ಅಷ್ಟೇ ಅಲ್ಲ, ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಕರೀತಾರಂತೆ. ಕಾರಣ ಏನು ಅನ್ನೋದನ್ನು ನೋಡೋಣ. ನನ್ನ ವಿಶ್ವವಿದ್ಯಾಲಯ ಅಂತ ಕರಿತೀವಂತೆ. ಕಾರಣ ಇವರು ಸುಮಾರು 150ಕ್ಕಿಂತ ಹೆಚ್ಚು ದೇಶಗಳಿಗೆ ಪ್ರಯಾಣ ಬೆಳೆಸಿ ಅಲ್ಲಿರುವ ವಿಶ್ವವಿದ್ಯಾಲಯ ಇರುವ ಅಪಾರವಾದ ಜ್ಞಾನವನ್ನು ಸಂಗ್ರಹಿಸಿದರು. ಅದಕ್ಕೋಸ್ಕರ ಸೊ ನಮ್ಮ ಇದಕ್ಕೆ ಅಂತೀವಿ ನಡೆದಾಡುವ ವಿಶ್ವವಿದ್ಯಾಲಯ ಅಂದ್ಬಿಟ್ಟು. ಶಿವರಾಮ್ ಕಾರಂತ್ ಅವ್ರಿಗೆ ಅಂತೀವಲ್ವ ವಿಶ್ವಕೋಶ, ಸಮುದ್ರ ತೀರದ ವಿಶ್ವಕೋಶ ಅಂತ. ಆಮೇಲೆ ಭಾರತದ್ದು ಬಂದು ಸೂಪರ್ ಕಂಪ್ಯೂಟರ್ ಆಗಿದ್ರಲ್ಲ ಅವ್ರಿಗಂತೀವಲ್ಲ, ಯಾರು ಭಾರತದ ಸೂಪರ್ ಕಂಪ್ಯೂಟರ್ ಅಂತ ಕರಿತಿದ್ದೋ. ಓಕೆ, ಕಾಮೆಂಟ್ ಮಾಡಿ. ಓಕೆನಾ. ನೋಡು, ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವ್ರು ಯಾರು ಅಂದರೆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ, ದ್ರಾವಿಡಾಚಾರ್ಯ. ನೋಡಿ, ಯಾವ ಆಪ್ಷನ್ ಬೇಕಾದ್ರೂ ಕೊಡ್ತಾನೆ. ಕೌಟಿಲ್ಯ ಅಂದರೆ ಎಲ್ಲರಿಗೂ ಗೊತ್ತು, ಚಾಣಕ್ಯ ಅಂದ್ರೆ ಗೊತ್ತು, ವಿಷ್ಣುಗುಪ್ತ ಗೊತ್ತಿಲ್ಲ, ದ್ರಾವಿಡಾಚಾರ್ಯ ಅಂತ ಗೊತ್ತಿಲ್ಲ. ಇವು ರಾಂಗ್ ಇದೆ ಅಂತ ಬರೋದಲ್ಲ. ಇವೆರಡನ್ನೂ ಬರೆದವನು ಇವನೇ. ಓಕೆನಾ. ಶ್ಲೋಕ ಸಂಖ್ಯೆಗಳು ನೆಸೆಸರಿ ಇಲ್ಲ. ಸೊ ಇದರಲ್ಲಿ ಏನು ಬಗ್ಗೆ ಹೇಳಾಗಿರ್ತಾನೆ ಅರ್ಥ. ಅವನು ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ಆಸ್ಥಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಾನೆ. ಅಷ್ಟೇ ಸಾಕು. ಮೈಸೂರು ಮೊದಲ ದಿವಾನ ಬಂದು ದಿವಾನ್ ಪೂರ್ಣಯ್ಯ. ನೋಡಿ, ಮೊದಲ ದಿವಾನ ಬಂದರೆ ಪೂರ್ಣ ಮಾಡ್ತಾನೆ. ಸೊ ಈ ಥರ ಕೋಡು. ದಿವಾನ ಬಂದು ಮೊದಲನೇದು ಪೂರ್ಣ ಮಾಡ್ತಾನೆ, ದಿವಾನ್ ಪೂರ್ಣಯ್ಯ. ಕೊನೆಯ ಅಂತ ಬಂದಾಗ ಮೊದಲಿಯರ್. ನೋಡಿ, ಅರ್ಕಟ್ ರಾಮಸ್ವಾಮಿ ಮೊದಲಿಯರ್, ಬಟ್ ಅವನೇ ಲಾಸ್ಟು. ಮೊದಲಿಯರ್ ಅಂದರೆ ಮೊದಲನೇ ಬರಬೇಕು, ಲಾಸ್ಟು. ಈ ಥರ ಕೋಡ್ ಇಟ್ಕೊಳ್ಳಿ. 1890ರಲ್ಲಿ ಮೈಸೂರು ದಿವಾನರಾಗಿದ್ದವರು ಕೆ ಶೇಷಾದ್ರಿಯರ್. ಏನಕ್ಕೆ ಇವ್ರು ಇಂಪಾರ್ಟೆಂಟು ಅಂದರೆ ಇವರು ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ತಂದು ಕೊಡ್ತಾರೆ. ದೆನ್ ಓರಿಯೆಂಟಲ್ ಲೈಬ್ರರಿಲೇ ಈ ಕೌಟಿಲ್ಯ ಬರೆದಿರೋ ಅರ್ಥಶಾಸ್ತ್ರ ಸಿಗುತ್ತೆ. ಅದಕ್ಕೆ ಇವ್ರು ಬಂದಿದ್ದಾರೆ. ಏನಕ್ಕೆ ಇಲ್ಲೇನಕ್ಕೆ ಇವ್ರು ಟಾಪಿಕ್ ಬಂತು ಅಂದರೆ, ಓಕೆನಾ. ಗ್ರಂಥಪಾಲಕರು ಆರ್ ರಾಮಸ್ವಾಮಿ. ಅದನ್ನೇ ಹೇಳ್ತಿದ್ದೀನಿ ನೋಡಿ, 1902 ಅಥವಾ 5ರಲ್ಲಿ ಅರ್ಥಸಂಕಲ್ಪವನ್ನು ಪತ್ತೆ ಮಾಡಿದರು. ಸಂಸ್ಕೃತ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದರು ರಾಮಸ್ವಾಮಿ. ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮುದ್ರಣವನ್ನು 1912 ಅರ್ಥಶಾಸ್ತ್ರ ಕಲೆಯನ್ನು ಮೌರ್ಯ ಸಾಮ್ರಾಜ್ಯದ ರಾಜಾಡಳಿತ ಹಾಗೂ ಸಾರ್ವಜನಿಕ ಅದು ಏನು ತಿಳಿಸುತ್ತೆ ಅಂತ, ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳಿಸುತ್ತೆ. ಕೌಟಿಲ್ಯ ತನ್ನ ಸಪ್ತಾಂಗ ಸಿದ್ಧಾಂತದ ಕುರಿತು ಈ ಕೃತಿಯಲ್ಲಿ. ನೋಡಿ, ಇದೊಂದು ಇಂಪಾರ್ಟೆಂಟ್ ಗೊತ್ತಾಯಿತು. ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತವನ್ನು ಬರ್ತಿದ್ದಾನೆ ಅನ್ನೋದನ್ನ ಇದ್ರಲ್ಲಿ ಗೊತ್ತಾಗ್ತು ಅರ್ಥಶಾಸ್ತ್ರದಲ್ಲಿ. ಅದನ್ನು ಇದ್ರಲ್ಲಿ ತಿಳಿಸೋಣ. ಸೊ ನೀವು ದೆನ್ ಸೆಕೆಂಡ್ ಪೇಜ್ ಬಂದಾಗ ಏನು ಇಂಪಾರ್ಟೆಂಟು ಅಂತಂದ್ಬಿಟ್ಟು ಒಂದು ಪೇಜ್ ಹೋದ ತಕ್ಷಣ ದೆನ್ 4ರಿಂದ 5 ನೋಟ್ ಮಾಡ್ಕೋಬೇಕು ಪಟ ಅಂತ. ಏನಂದರೆ ಇದರಲ್ಲಿ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಕರಿತಿದ್ದೋ ಯಾರನ್ನ, ಅರಿಸ್ಟಾಟಲ್ನ. ಯಾಕೆಂದರೆ ಎಲ್ಲ ದೇಶ ಸುತ್ಕೊಂಡು ಮಾಡ್ತಿದ್ದ ಅಂತ. ಓಕೆನಾ. ನಮ್ಮ ಇದರಲ್ಲಿ ಎಲ್ಲಿ ನೋಡ್ಬೋದು, ಅರ್ಥಶಾಸ್ತ್ರನಾದ ಕೌಟಿಲ್ಯಂಗಿದ್ದಂಥ ಬೇರೆ ಬೇರೆ ನೇಮು ಯಾವುದ್ಯಾವುದು, ವಿಷ್ಣುಗುಪ್ತ ಆಗಿರ್ಬೋದು, ಚಾಣಕ್ಯ ಇರ್ಬೋದು, ದ್ರಾವಿಡ ಆಚಾರ್ಯ ಇರ್ಬೋದು. ಇದೊಂದು. ದೆನ್ ಇದಾದಮೇಲೆ ನೆಕ್ಸ್ಟು ಇವನು ಎಲ್ಲಿದ್ದ, ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು ಅಂದರೆ ಕೌಟಿಲ್ಯ ಅಂತ. ಓಕೆ. ದೆನ್ ಈಗ ಮೈಸೂರು ಮೊದಲ ದಿವಾನ ಮತ್ತು ಕೊನೆಯ ದಿವಾನ ಯಾಕೆ ಬರ್ತಾರೆ ಅಂದರೆ ಇದು ಅರ್ಥಶಾಸ್ತ್ರ ಬುಕ್ಕು ಎಲ್ಲಿ ಸಿಕ್ತು ಅನ್ನೋದಕ್ಕಾಗೋಸ್ಕರ ಈ ಪಾಯಿಂಟ್ ಬರ್ತಿದೆ. ಮೊದಲ ದಿವಾನ ಬಂದು ದಿವಾನ್ ಪೂರ್ಣಯ್ಯರಾಗಿರ್ತಾರೆ, ಪೂರ್ತಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಕೊನೆಯ ದಿವಾನ ಬಂದು ಮೊದಲಿಯರ್, ಅರ್ಕಟ್ ರಾಮಸ್ವಾಮಿ ಮೊದಲು, ಬಟ್ ಅವ್ರೇ ಲಾಸ್ಟ್ ಆಗಿರ್ತಾರೆ. ಓಕೆನಾ. ಇಟ್ ವಿಲ್ ಬಿ ಕೋಡ್. ಓಕೆ. ದೆನ್ 1800 ಓಕೆ. ಇದೇನಿಗೆ 1890 ಮೈಸೂರು ದಿವಾನ. ಆ ಟೈಮಲ್ಲಿ ನಮಗೆ ಅರ್ಥಶಾಸ್ತ್ರ ಬುಕ್ ಸಿಕ್ತು. ಆಗ ದಿವಾನರು ಯಾರಾಗಿರೋ ಕೆ ಶೇಷಾದ್ರಿ ಅಯ್ಯಂಗಾರ್ ಆಗಿರೋ ಅವರು ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ನಡೆಸ್ತಾರೆ.
1890ರಲ್ಲಿ ಓರಿಯೆಂಟಲ್ ಲೈಬ್ರರಿನೂ ಅವರೇ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಗ್ರಂಥಪಾಲಕಾಗಿ ಶ್ಯಾಮಶಾಸ್ತ್ರಿ ಇರ್ತಾರೆ. ಆ ಶ್ಯಾಮಶಾಸ್ತ್ರಿ ಅವರು 1902-5ರಲ್ಲಿ ಬುಕ್ನ ಹುಡುಕ್ತಾರೆ, ಪತ್ತೆ ಮಾಡ್ತಾರೆ. ದೆನ್ ತದನಂತರ 1909ರಲ್ಲಿ ಅದನ್ನು ಅರ್ಥಶಾಸ್ತ್ರವನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಓಕೆನಾ? ದೆನ್ನು ಓಕೆ, ಮುದ್ರಣ ಬೇಡ, ಇದು ಯಾವುದ್ರ ಬಗ್ಗೆ ತಿಳಿಸುತ್ತೆ ಅಂದರೆ ಮೌರ್ಯ ಆಡಳಿತದ ಬಗ್ಗೆ ತಿಳಿಸುತ್ತೆ. ಓಕೆ, ಈ ಅರ್ಥಶಾಸ್ತ್ರದಲ್ಲಿ ನಾವು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ, ಕೌಟಿಲ್ಯ ಒಂದು ಸಪ್ತಾಂಗ ಸಿದ್ಧಾಂತ ಅಂತ ಬರೆದಿರ್ತಾನೆ, ಅದನ್ನು ನಾವು ಈ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ? ದೆನ್ ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತದಲ್ಲಿ ಇಲ್ಲಿ ಯಾರನ್ನ ಏನಂತ ಕರಿತೀವಿ? ಸೊ ಇದು ಇಂಪಾರ್ಟೆಂಟು. ಕೇಳ್ತಾನೆ, ಜನಪದ ಅಂದರೆ ಏನು? ಜನ ಅಂದರೆ ಜನಸಂಖ್ಯೆ, ಪದ ಅಂದರೆ ಭೂಪ್ರದೇಶ. ಸೊ ಜನಪದ ಮುಗೀತಾ? ಅಮ್ಮತ್ಯ ಅಂದರೆ ಮಂತ್ರಿ, ಸ್ವಾಮಿ ಅರಸ. ಇನ್ನು ನ್ಯಾಯಾಧೀಶರಿಗೆ ಸ್ವಾಮಿ, ಬುದ್ಧಿಗೆನೆಲ್ಲ ಸೇಮ್ ಸ್ವಾಮಿ. ಅಮ್ಮತ್ಯ ಅಂದರೆ ಮಂತ್ರ. ಜನಪದ ಅಂದರೆ ಜನಸಂಖ್ಯೆ ಮತ್ತು ಭೂಪ್ರದೇಶ. ದುರ್ಗ ಅಂದರೆ ಕೋಟೆ, ದುರ್ಗದ ಕೋಟೆ. ಓಕೆನಾ? ಕೋಶ ಅಂದರೆ ಖಜಾನೆ. ದಂಡ ಅಥವಾ ಬಲ, ದಂಡನಾಯಕ ಅಂದರೆ ಸೈನ್ಯ. ಮಿತ್ರ ಸ್ನೇಹ, ಎಲ್ಲ ಗೊತ್ತಿದೆ ಅಥವಾ ಮಿತ್ರ ಅಂದರೆ ಸ್ನೇಹ. ದಂಡ ಅಂದರೆ ಬಲ, ಕೋಶ ಅಂದರೆ ಅಮೌಂಟ್ ಅಂದರೆ ಖಜಾನೆ. ಓಕೆನಾ? ದುರ್ಗ ಅಂದರೆ ಕೋಟೆ. ಜನಪದ ಅಂದರೆ ಜನಸಂಖ್ಯೆಗಳು ಮತ್ತು ಇದು ಪ್ರದೇಶ. ಜನಪದ ಇಟ್ ಮೀನ್ಸ್ ಸಿಟಿ ಅಂತ ನಾವು ಕರಿತೀವಿ. ಅಮ್ಮತ್ಯ ಅಂದರೆ ಮಂತ್ರಿ, ಸ್ವಾಮಿ ಅಂದರೆ ಅರಸ. ಇದು ಇಂಪಾರ್ಟೆಂಟ್ ಆಯಿತಾ? ಕೇಂದ್ರದ ವೇತನದ ಆಯೋಗರು ನೋಟ್: ಶ್ರೀನಿವಾಸ್ ವೇದಾಚಾರ್ಯ, ಓಕೆ, ಅಶೋಕ್ ಕುಮಾರ್ ಮೆಹ್ತಾ, ಮಥುರ್. ಓಕೆ, ಇದೇನಿಗೆ ಬತ್ತು? ಸೊ ಇದು ನಾವು ಎಕನಾಮಿಕ್ಸೆಲ್ಲ ಓದ್ತಾ ಇರೋದು. ಸೊ ಆಗ ಆ ಥರ ನಾವು ಸಿಸ್ಟಮ್ ಮಾಡ್ತಿದ್ದೋ. ಬಟ್ ಈಗ ಯಾವ ಥರ ಸಿಸ್ಟಮ್ ಇದೆ ಅಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಮತ್ತು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ. ಅದ್ರ ಪ್ರೆಸೆಂಟ್ ಅಧ್ಯಕ್ಷರು ಯಾರು, ಫಸ್ಟ್ ಅಧ್ಯಕ್ಷರು ಯಾರು ಅನ್ನೋದು ಇಲ್ಲಿ ಬರೆದಿದ್ದೀನಿ. ಇದು ಕರೆಂಟ್ ಅಫೇರ್ಸಲ್ಲಿ ಬರೋದು. ಕರೆಂಟ್ ಅಫೇರ್ಸ್ ವಿತ್ ಎಕನಾಮಿಕ್ಸ್ ಜೊತೆನೇ ಹೇಳ್ತಾಯಿದ್ದೀವಿ ಅಷ್ಟೆ. ಓಕೆನಾ? ಡಾಕ್ಟರ್ ಸುಧಾಕರ್ ರಾವ್ ಇದ್ದಾರೆ ನೋಡಿ, ವೇತನ ಆಯೋಗದ ಅಧ್ಯಕ್ಷರು. ಓಕೆನಾ? ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಮುಖ ಪಿತಾಮಹಗಳು, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದರಲ್ಲಿ ಯಾವುದಾದ್ರು ಡೈರೆಕ್ಟ್ ಕ್ವಶನ್ ಬರೋಂಥ ಚಾನ್ಸಸ್ ತುಂಬ ಇದೆ. ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್ ಆ್ಯಡಮ್ ಸ್ಮಿತ್. ಭಾರತ ಅರ್ಥಶಾಸ್ತ್ರದ ಪಿತಾಮಹ ಅಂದರೆ ಕೌಟಿಲ್ಯ. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಬಂದು ಶ್ಯಾಮ್ವೆಲ್ಯಾನ್. ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಬಂದು ಆಲ್ಫರ್ಡ್ ಮುಲ್ಲರ್. ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಬಂದು JM ಕಿನ್ಸ್. ಪ್ರಪಂಚದ ಆರ್ಥಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಬಂದು ಜೋಸೆಫ್ ಸ್ಟಾಲಿನ್. ನೆಹರು ಅವ್ರ ಜೊತೆ ಸೇರಿ ಇವರು ಪಂಚವಾರ್ಷಿಕ ಯೋಜನೆ ತರ್ತಾರೆ. ಇವರು ರಷ್ಯಾದ ಆ ದೇಶದ ಅಧ್ಯಕ್ಷರಾಗಿರ್ತಾರೆ. ಭಾರತದ ಆರ್ಥಿಕ ಯೋಜನೆಗಳು ದ ಪ್ಲ್ಯಾನೆಡ್ ಎಕನಾಮಿಕ್ ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಬರೀತಾರೆ. ಇವರು ಸರ್ ವಿಶ್ವೇಶ್ವರಯ್ಯ. ಭಾರತದ ನೆಹರು, ನಾನು ಆಲ್ರೆಡಿ ಹೇಳಿದೆ. ಭಾರತದ ವೃದ್ಧ ಪಿತಾಮಹ ಬಂದು ದಾದಾಬಾಯಿ ನವರೋಜಿ. ವೃದ್ಧ ಮಾತೆ ಅರುಣ ಸಫಾಲೆ ಆಗಿರ್ತಾರೆ. ಕರ್ನಾಟಕದ ವೃದ್ಧ ಪಿತಾಮಹ ಇದು ಯಾರಿಗೂ ಗೊತ್ತಿಲ್ಲ, ವೆಂಕಟ ಕೃಷ್ಣಯ್ಯ. ಕರ್ನಾಟಕದ ವೃದ್ಧ ಮಾತೆ ಜಯದೇವಿ ತಾಯಿ ಲಿಂಗಡೆ. ಇವರು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾರೆ 1983 ಮಂಡ್ಯದಲ್ಲಿ. ಬಟ್ ಇಯರ್ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ, ಕಾಮೆಂಟ್ ಮಾಡಿ. ಓಕೆನಾ? ಭಾರತದ ಕೈಗಾರಿಕೆಗಳ ಪಿತಾಮಹ ಟಾಟಾ, ರತನ್ ಟಾಟಾ ಅವರ ತಾತ. ಕರ್ನಾಟಕದ ಬಂದು ಸರ್ ವಿಶ್ವೇಶ್ವರಯ್ಯ. ಭಾರತದ ಬಡತನ ರೇಖೆಯ ಪಿತಾಮಹ ಡಿ.ಟಿ. ಲಕ್ಡವಾಲ್. ಓಕೆ, ಡಿ.ಟಿ. ಲಕ್ಡವಾಲ್ ಬಂದು ಬಡತನ ರೇಖೆಯ ಪಿತಾಮಹ ಅಂತ. ಈ ಒಂದು ಈಗ BPL ಕಾರ್ಡ್ ಕೊಟ್ಟಿಲ್ಲ, ಈ ರೇಖೆಯಿಂದ ಕೆಳಗಡೆವ್ರಿಗೆ BPL ಕಾರ್ಡ್ ಕೊಡಿ, ಇದಕ್ಕೆ APL ಕಾರ್ಡ್ ಕೊಡಿ. ಇದು ಕೆಳಗಡೆ ಬರೋರೆಲ್ಲ ಬಡವರು ಅಂತ ಹೇಳಿದವರು ಇವರೇ. ಸೊ ಇವರೊಂದು ಲಿಮಿಟ್ ಸೆಟ್ ಮಾಡ್ತಾರೆ, ಅದನ್ನು ನಾವು ರೇಖೆ ಅಂತ ಕನ್ಸಿಡರ್ ಮಾಡಿ ಹೇಳ್ತಾಯಿದ್ದೀವಿ ಅಷ್ಟೇ. ಭಾರತದ
ಬಜೆಟ್ನ ಪಿತಾಮಹ ಪಿ ಸಿ ಮಹಾಲ್ನೋಬಿಸ್ ಪಿ ಸಿ ಮಹಾಲ್ನೋಬಿಸ್. ಓಕೆ, ಇವರು ಸ್ಟ್ಯಾಟ್ಸ್ನ ಪಿತಾಮಹ ಅಂತೀವಿ. ಸ್ಟ್ಯಾಟ್ಸ್ ಅಂದರೆ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ. ಭಾರತದ GST ಪಿತಾಮಹ ಆನಂದ್ ದಾಸ್ ಗುಪ್ತಾ. ಇದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾನೆ. GST, ಸ್ಟ್ಯಾಟ್ಸು, ಇನ್ನೆರಡು ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗಲ್ಲಿ ಒಂದೇ ಮಾರ್ಕ್ಸ್ಗೆ ಕೇಳೋದು ಅವನು. ಓಕೆನಾ. ಪ್ರಪಂಚದ ಜನಸಂಖ್ಯಾಶಾಸ್ತ್ರದ ಪಿತಾಮಹ ಬಂದು ಜಾನ್ ಗ್ರ್ಯಾಂಟ್. ಭಾರತದ ಜನಸಂಖ್ಯೆ ಪಿತಾಮಹ ಬಂದು ಲಾರ್ಡ್ ರಿಪ್ಪನ್ ಯಾಕಂತೀವಿ ಅಂದರೆ ಈ ಫಸ್ಟ್ ಸೆನ್ಸಸ್. ಸೊ ಸೆನ್ಸಸ್ ಅವ್ನು ಮಾಡ್ತಾನೆ. ಸೊ ಹಾಗಾಗಿ ಅವನ ನಮ್ಮ ಭಾರತದ ಪಿತಾಮಹ ಅಂತ ಕರಿತೀವಿ. ದೆನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಫಾದರ್ಸ್. ಆ್ಯಕ್ಚುಲಾಗಿ ನಾವು ಕೇಳಬೇಕಂದ್ರೆ ಕೆಲವೊಂದು ಪೇಪರಲ್ಲಿ ಡೈರೆಕ್ಟಾಗಿ ಒಂದೊಂದು ಕ್ವಶನ್ ಬರೋ ಚಾನ್ಸಸ್ ಇದೆ. ಸೊ ಇದನ್ನು ನೋಟ್ ಮಾಡ್ಕೋಬೇಕು ನೀವು. ಸೊ ಇದರಲ್ಲಿ ಬೇರೆ ದೇಶ, ನಮ್ಮ ದೇಶ, ಈ ಥರ ಟ್ಯಾಬ್ಲರ್ ಹಾಕ್ಕೊಳ್ಳಿ. ಫಸ್ಟು ಆ್ಯಡಮ್ ಸ್ಮಿತ್ ವ್ಯಕ್ತಿ, ನೆಕ್ಸ್ಟು ಸ್ಯಾಮ್ ಲೇನ್, ನೆಕ್ಸ್ಟು ಆಲ್ಫರ್ಡ್ ಮಲ್ನಾರ್, ನೆಕ್ಸ್ಟು JM ಕ್ವಿನ್ಸ್, ನೆಕ್ಸ್ಟು ಜೋಸೆಫ್ ಸ್ಟಾಲಿನ್. ಓಕೆನಾ. ನೆಕ್ಸ್ಟು ಜಾನ್ ಗ್ರೆಂಟ್ ಅಲ್ವಾ. ಇಷ್ಟು ಜನ ವ್ಯಕ್ತಿ ನಮ್ಮ ದೇಶಕ್ಕೆ ಸಂಬಂಧಪಡದೆ ಹೋದವರು. ಜಾನ್ ಗ್ರೆಂಟ್ ಬಂದು ಏನು ಮಾಡ್ದ, ಜನಸಂಖ್ಯೆ ಮಾಡ್ದ. ಓಕೆನಾ. ದೆನ್ ಆ್ಯಡಮ್ ಸ್ಮಿತ್ತು ಫಾದರ್ ಆಫ್ ಎಕನಾಮಿಕ್ಸು ಆ್ಯಡಮ್ ಸ್ಮಿತ್. ಆಮೇಲೆ ಶಾಮಿಲೈನ್ ಬಂದು ಮಾಡ್ರನ್ ಎಕನಾಮಿಕ್ಸು. ಇವನು ಜಸ್ಟ್ ಎಕನಾಮಿಕ್ಸ್ ಇವರಾದರೆ ಮಾಡ್ರನ್ ಎಕನಾಮಿಕ್ಸು ಶಾಮಿಲೈನು. ಎಕನಾಮಿಕ್ಸು ಮಾಡ್ರನ್ ಎಕನಾಮಿಕ್ಸು, ದೆನ್ ಮೈಕ್ರೋ ಎಕನಾಮಿಕ್ಸು, ಇಂಟಿಗ್ರೇಟೆಡ್ ಸಮಗ್ರ ಓಲ್ ಎಕನಾಮಿಕ್ಸ್. ಓಕೆನಾ. ಈಗ ಮೈಕ್ರೋ ಎಕನಾಮಿಕ್ಸ್ ಬಂದು ಆಲ್ಫರ್ಡ್ ಮರ್ಷಲ್ ಬಂದು ಮೈಕ್ರೋ. ಓಕೆ. ಸಮಗ್ರ ಬಂದು JM ಕ್ವಿನ್ಸ್. ಇಂಪಾರ್ಟೆಂಟ್ ಏನಂದರೆ ಇಷ್ಟು ಕನ್ಫ್ಯೂಷನ್ ಹೊಡೆಯುತ್ತೆ. ಆ್ಯಡಮ್ ಸ್ಮಿತ್ ಅಂದರೆ ಫಾದರ್ ಆಫ್ ಎಕನಾಮಿಕ್ಸ್. ಓಕೆ. JM ಕ್ವಿನ್ಸ್ ಯಾವುದಕ್ಕೆ ಬರ್ತಾನೆ, ಅದು. ಆಲ್ಫರ್ಡ್ ಮರ್ಷಲ್ ಯಾವುದಕ್ಕೆ ಬರ್ತಾನೆ, ಅದು. ಶಾಮಲಿನ್ ಯಾವುದಕ್ಕೆ ಬರ್ತಾನೆ, ಅದು ಇಂಪಾರ್ಟೆಂಟ್. ಶಾಮಲಿನ್, ಆಲ್ಫರ್ಡ್ ಮರ್ಷಲ್, JM ಕ್ವಿನ್ಸ್, ಈ ಮೂರು ವ್ಯಕ್ತಿಗಳು ಯಾವ ಡಿವಿಷನ್ಸ್ ಬರ್ತಾರೆ. ಶಾಮಲಿನ್ ಅಂತ ಬರೋನು ಆಧುನಿಕ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಆಲ್ಫರ್ಡ್ ಮರ್ಷಲ್, ಸಮಗ್ರಕ್ಕೆ JM ಕ್ವಿನ್ಸ್. ಇದನ್ನು ನೀವು ಒಂದು 3 ಟೈಮ್ ಬರೀಲೇಬೇಕು. ಬರೆದಾಗಷ್ಟೇ ತಲೆಯಲ್ಲಿ ಕೂರೋದು, ಇಲ್ಲಾಂದರೆ ಕೂರಲ್ಲ. ನೀವು ಕೋಡ್ ಮಾಡಾದರೂ ನೀವು ಕಲಿಬೇಕು. ಓಕೆನಾ. ದೆನ್ ಇಷ್ಟು ನಮ್ಮ ಇವ್ರದ್ದಾಯಿತು ಅಂದರೆ ನೆಕ್ಸ್ಟ್ ಬಂದು ನಮ್ಮ ಇವ್ರದ್ದು ಭಾರತದ ಯೋಜನೆಗಳ ಪಿತಾಮಹಗಳು ಯಾರು ಅಂತ. ಈಗ ಇಂಡಿಯನ್ ಹಾಕ್ಬಿಡಿ. ಇಂಡಿಯನಲ್ಲಿ ಯಾರು ಬರ್ತಾರೆ, ಕೌಟಿಲ್ಯ ಬರ್ತಾನೆ. ಕೌಟಿಲ್ಯ ಬಂದು ಅರ್ಥಶಾಸ್ತ್ರ ಬರೀತಾರೆ. ನೆಕ್ಸ್ಟ್ ಬಂದು ಎಕನಾಮಿಕ್ಸ್, ಪ್ಲ್ಯಾನೆಡ್ ಎಕನಾಮಿಕ್ಸ್ ಅಂದರೆ ಇಂಡಿಯನ್ ಎಕನಾಮಿ ಪಿತಾಮಹ ಬಂದು ವಿಶ್ವೇಶ್ವರಯ್ಯ ಬರ್ತಾರೆ. ನೆಕ್ಸ್ಟು ಓಕೆನಾ. ಪಂಚವಾರ್ಷಿಕ ಯೋಜನೆ ಅಥವಾ ಪ್ಲ್ಯಾನಿಂಗ್ ಬಂದು ನೆಹರು ಅವರು. ಭಾರತದ ಯೋಜನೆಯ ಪಂಚವಾರ್ಷಿಕ ಯೋಜನೆ ನೆಹರು ಕೊಡ್ತಾರೆ. ಭಾರತದ ವೃದ್ಧ ಪಿತಾಮಹ ಬಂದು ದಾದಾಬಾಯಿ ನವರೋಜಿ ಆಗ್ತಾರೆ. ವೃದ್ಧ ಮಾತೆ ಬಂದು ಅರುಣ ಸಫಾಲಿ, ಇವರು ನ್ಯಾಷನಲ್ಲು. ದೆನ್ ಸ್ಟೇಟ್ ಬಂದರೆ ವೆಂಕಟ ಕೃಷ್ಣಯ್ಯ, ವೃದ್ಧ ಪಿತಾಮಹ ಅಂತ ಕರಿತೀವಿ. ಜಯದೇವಿ ಲಿಂಗಡೆ ಅವ್ರನ್ನ ವೃದ್ಧ ಪಿತಾಮಾತೆ ಅಂತ ಕರಿತೀವಿ. ಓಕೆನಾ. ಕೈಗಾರಿಕೆಗಳ ಪಿತಾಮಹ ಜಮ್ಶೆಡ್ಜಿ ಟಾಟಾ. ಕರ್ನಾಟಕದ ಬಂದು ವಿಶ್ವೇಶ್ವರಯ್ಯ, ಇವರು ಕರ್ನಾಟಕದ ಪ್ಲ್ಯಾನಿಂಗ್ ಪಿತಾಮಹನೂ ಆಗಿರ್ತಾರೆ, ಕೈಗಾರಿಕೆಗಳ ಪಿತಾಮಹ ಕೂಡ ಆಗಿರ್ತಾರೆ ಭಾರತದ. ಓಕೆನಾ. ಆರ್ಥಿಕ ಯೋಜನೆಗಳ ಪಿತಾಮಹನೂ ಆಗಿರ್ತಾರೆ ಭಾರತದ್ದು. ದೆನ್ ಇದಕ್ಕೂ ಆಗಿರ್ತಾರೆ. ಓಕೆನಾ. ಭಾರತ ಬಡತನ ರೇಖೆ ಪಿತಾಮಹ DT ಲಕ್ಡಾವಳ್ಳಿ. ಇದು ಯಾರೋ ನೇಮ್ ಕೇಳಿರಲ್ಲ ಆಲ್ಮೋಸ್ಟು. DT ಲಕ್ಡಾವಳ್ಳಿ, ಇದೊಂದು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ.
ಓಕೆನಾ. ಭಾರತದ ಬಜೆಟ್ ಕೊಟ್ಟವ್ರು ಯಾರು ಅಂದರೆ ಪಿ ಸಿ ಮಾಲ್ನೋಬಿಸು, ಮತ್ತು ಇವರು ಸ್ಟ್ಯಾಟ್ಸ್ನ ಪಿತಾಮಹ ಎರಡೂ ಕೂಡ ಆಗಿರ್ತಾರೆ. ದೆನ್ ಜಿ ಎಸ್ ಟಿಯ ಪಿತಾಮಹ ಬಂದು ಆಸಾದಾಸ್ ಗುಪ್ತಾ. ಜಿ ಎಸ್ ಟಿ ಫಸ್ಟ್ ಅಂಗೀಕಾರ ಮಾಡಿದ್ದು ಯಾವುದು? ಅಸ್ಸಾಮು. ಈ ಜಿ ಎಸ್ ಟಿ ಕೊಟ್ಟಿದ್ಯಾರು? ಆಸಾದಾಸ್ ಗುಪ್ತಾ. ಈ ಆಸಾದಾಸ್ ಗುಪ್ತಾ ಯಾವಾಗ ಕೊಟ್ಟಿದ್ದು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಇನ್ ದ ಇಯರ್ ಆಫ್ 2000 ಎರ. ಆಗ ಇವರು ಜಿ ಎಸ್ ಟಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಪ್ಲಿಮೆಂಟ್ ಆಗಿದ್ದು 2017 ಯಾವಾಗಲಿಂದ? ಏಪ್ರಿಲ್ 1 ಆದರೆ ಆಗಿದ್ದು ಆಗಲಿಂದ. ಓಕೆನಾ. ಪ್ರಪಂಚದ ಜನಸಂಖ್ಯೆ ಸಹಸ್ರದ ಪಿತಾಮಹ ಅಂದರೆ ಜಾನ್ ಗ್ರೆಂಟ್. ಭಾರತ ಜನಸಂಖ್ಯೆ ಪಿತಾಮಹ ಅಂದರೆ ಲಾರ್ಡ್ ರಿಬ್ಬನ್. ಇಲ್ಲೊಂದು ಸ್ಟ್ಯಾಟ್ಸ್ ಕ್ವಶನ್ಸು ಬರುತ್ತೆ, ಹಿಸ್ಟ್ರಿ ಕ್ವಶನ್ಸು ಬರುತ್ತೆ. ಓಕೆನಾ. ಯಾರು ಮೊದಲ ಬಾರಿಗೆ ಭಾರತದಲ್ಲಿ ಜನಸಂಖ್ಯೆಯನ್ನು ನಡೆಸಿದರು ಅಂತ ಕ್ವಶನ್ ಬಂದರೆ ಲಾರ್ಡ್ ರಿಬ್ಬನ್ ಅಂತ ಹಾಕಬೇಕು. ಜಸ್ಟು ನಾನು 2 ಪೇಜಸ್ಸಲ್ಲಿ ಹೇಳ್ತಾ ಇರೋದು. 2 ಪೇಜಸ್ ಮಾಡೋಕ್ಕೆ ಹಾರ್ಡ್ಲಿ 20 ಮಿನಿಟ್ಸ್ ಆಗಿದೆ. ಓಕೆ, ಐ ಹೋಪ್ ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥಶಾಸ್ತ್ರದ ಅರ್ಥ ಅಂದ್ರೇನು, ಡೆಫಿನೇಷನ್ ಆಫ್ ಎಕನಾಮಿಕ್ಸು, ದೆನ್ ಹಾಗೆ ಯಾರ್ಯಾರು ಏನೇನು ಹೇಳಿದ್ರು, ಓಕೆನಾ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.